ಕೊಟ್ಟೂರಿನಲ್ಲಿ ನಡೆದದ್ದು ಮೂರಲ್ಲ, ಬದಲಿಗೆ ನಾಲ್ಕು ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ, ತಾಯಿ, ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ, 4. ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ, ತಾಯಿ, ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ, 4. ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ, ತಾಯಿ, ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ, 4. ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ, ತಾಯಿ, ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ, 4. ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ.
ದುರುಳ ಅಕ್ಷಯ್ ತನ್ನ ತಂದೆ ತಾಯಿ ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ 4 ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ ತಾಯಿ ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ 4 ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ ತಾಯಿ ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ 4 ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟೂರಿನಲ್ಲಿ ನಡೆದದ್ದು 3 ಅಲ್ಲ, ಬದಲಿಗೆ 4 ಕೊಲೆಗಳು. ಇದು ಮರ್ಯಾದಾ ಹತ್ಯೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ದುರುಳ ಅಕ್ಷಯ್ ತನ್ನ ತಂದೆ ತಾಯಿ ತಂಗಿಯನ್ನ ಯಾವ ರೀತಿ ದಾರುಣವಾಗಿ ಕೊಂದು ಹಾಕಿದ್ದ, ಇದರ ಹಿಂದೆ ಮರ್ಯಾದಾ ಹತ್ಯೆ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. 4 ಕೊಲೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಅಲ್ಲ 4 ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಮರ್ಯಾದಾ ಹತ್ಯೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಖಾಕಿ ಮುಂದೆ ಮರ್ಯಾದಾ ಹತ್ಯೆಯ ಕಹಾನಿಯನ್ನ ಈತ ರಿವೀಲ್ ಮಾಡಿರೋದು. ತಂಗಿ ಮೇಲಿನ ಹಗೆ ಸಾಧಿಸಿ 4 ಜೀವಗಳನ್ನ ಬಲಿ ಪಡೆದ ಈ ಅಕ್ಷಯ್. ಕಾರಣ ತಂಗಿ ಗರ್ಭಿಣಿಯಾಗಿದ್ದಳು. ಇದರ ಬಗ್ಗೆ ತಂದೆ ತಾಯಿ ಸುಮ್ಮನಿದ್ರು. ಮದುವೆ ಆಗಿಲ್ಲ, ಬೇರೆ ಜಾತಿಯ ಯುವಕನ ಜೊತೆಗೆ ಈಕೆಯ ಪ್ರೇಮ, ಇವೆಲ್ಲವೂ ಕೂಡ ಅಕ್ಷಯ್ನನ್ನ ಕೆರಳಿಸಿ ಈ ರೀತಿ ಆತ ಮರ್ಯಾದಾ ಹತ್ಯೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ.